ಈ ಥರ ನಿಮಗೆ ನಮ್ಮನೆ ತೋಟ ಆಲೂರು ತಾಲೂಕು ಪಾಳ್ಯ ಹೋಬಳಿ ಹಾಸನ ಜಿಲ್ಲೆ ಇಲ್ಲೊಂದು ಗಿಡ ಇದೆ. ಇದು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದನ್ನು ತಂಗಡಿ ಗಿಡ ಅಂತ ಹೇಳ್ತಾರೆ. ಸೀಮೆ ತಂಗಡಿ, ಬೋರ್ ತಂಗಡಿ ಅಂತಲೂ ಕರೀತಾರೆ. ತಂಗಡಿ ಗಿಡ ಅಂತ. ಇದು ಸೋಷಿಯಲ್ ಫಾರೆಸ್ಟ್ರಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ನಮ್ಮ ಶಂಕುತೀರ್ಥ ನದಿ ದಡದಲ್ಲೂ ಸಾಕಷ್ಟು ಬೆಳೆದಿದೆ. ನೀವು ಇಲ್ಲಿ ಗಮನಿಸ್ಬೋದು. ಇದು ಸುಮಾರು ಒಂದು 3ರಿಂದ 4 ವರ್ಷದ ಗಿಡ ಇರ್ಬೋದು. ಒಂದು ಕಡ್ಡಿ ತಂದು ನೆಟ್ಟಿತ್ತು ಶಂಕುತೀರ್ಥ ದಡದಿಂದ. ನೋಡಿ ಎಷ್ಟು ಕತ್ತರಿಸ್ತಾ ಬರುತ್ತೆ. ಬುಡ ಎಷ್ಟು ದಪ್ಪವಾಗಿದೆ, ಎಷ್ಟು ಕೊಂಬೆಗಳನ್ನು ಹೊಂದ್ಕೊಂಡಿದೆ. ಸುಮಾರು 30ಕ್ಕೂ ಹೆಚ್ಚು ಟಿಸಿಲುಗಳನ್ನು ಇದು ಹೊಂದ್ಕೊಂಡಿದೆ. ನೋಡಿ ಈ ರೀತಿ ಬೆಳೀತಾ ಬರುತ್ತೆ. ಇದೊಂದು ಎಲೆ ನೀವು ಈ ರೀತಿ ಗಮನಿಸಿ. ಈ ಥರ ಇದೊಂಥರ ನಮ್ಮ ಗ್ಲಿರಿಸಿಡಿಯ ಎಲೆ ಇದ್ದಂಗೆ ಇರುತ್ತೆ. ಗ್ಲಿರಿಸಿಡಿಯ ತಮ್ಮ. ಇದು ಒಂದು ಗೊಬ್ಬರ ಸೊಪ್ಪಿನ ಗಿಡ ಅಂತಲೂ ನಾವು ಯೂಸ್ ಮಾಡ್ತೀವಿ. ಸಾಕಷ್ಟು ರೈತರು ಇದನ್ನು ಗೊಬ್ಬರ ಸೊಪ್ಪಾಗಿ ಯೂಸ್ ಮಾಡ್ತಾರೆ. ಭಾಳ ಆಳವಾಗಿ ತಾಯಿ ಬೇರು ಸಸಿ ಥರ ಆಳ್ಬಿಡುತ್ತೆ. ನೋಡಿ ಎಷ್ಟು ಬ್ರಾಂಚಸ್ನ ಕೊಟ್ಕೊಂಡ್ಬಂದಿದೆ. ನೋಡಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಸುಮಾರು ಬಯೋಮಾಸ್ ನನಗೆ ಇದರಲ್ಲಿ ಸಿಗುತ್ತೆ. ಇದನ್ನು ನೀವು ನಿಮ್ಮ ತೋಟದ ಬದುಗಳಲ್ಲಿ, ಜೀವಂತ ಬೇಲಿನಲ್ಲಿ ಮತ್ತು ಬದುವಿನಲ್ಲಿ ಎಲ್ಲ ಹಾಕ್ಕೊಂಡು ಬಂದಾಗ ಕೇವಲ 2ರಿಂದ 2.5 ವರ್ಷಕ್ಕೆ ನಿಮಗೆ ಈ ರೀತಿ ಇದು ದಷ್ಟಪುಷ್ಟವಾಗಿ ಬೆಳೆದು ಸಾಕಷ್ಟು ಕೊಂಬೆಗಳನ್ನು ಸೃಷ್ಟಿ ಮಾಡಿಕೊಂಡು ನಮಗೆ ನೆರಳು ಮತ್ತು ಬಯೋಮಾಸ್, ಸಾವಯವ ದ್ರವ್ಯ ಇವನ್ನು ಕೊಡುತ್ತೆ. ಇದನ್ನು ನಾವು ಚಾಪ್ ಮಾಡಿ ನಾಳೆ ಇದನ್ನೆಲ್ಲ ಚಾಪ್ ಮಾಡ್ತೀವಿ. ಇದನ್ನೆಲ್ಲ ಇವತ್ತು 22 ಆಗಸ್ಟು. ನಾಳೆ ಬೆಳಗ್ಗೆ ನಮ್ಮ ಕೃಷಿಕ ಕಾರ್ಮಿಕರು ಬಂದಾಗ ಇದೆಲ್ಲವನ್ನು ಕತ್ತರಿಸಿ, ಮೋಸ್ಟ್ಲಿ ಇದು ನನಗೆ 2 ತೆಂಗಿನ ಮರಕ್ಕೆ ಉತ್ಕೃಷ್ಟವಾದ ಆಹಾರ ಆಗುತ್ತೆ. ಇಷ್ಟು ಕತ್ತರಿಸ್ತೀವಿ. ನೋಡಿ ಕೊಂಬೆಗಳು ಎಷ್ಟು ದಪ್ಪವಾಗಿ ಬಂದಿದೆ. ಇದು ದಪ್ಪ ಬಿಡೋ ಅವಶ್ಯಕತೆ ಇಲ್ಲ. ಚಿಕ್ಕದಾಗಿದ್ದಾಗಲೇ ಈ ಸೈಜಲ್ಲೇ ನೀವು ಕತ್ತರಿಸ್ತಾ ಇದ್ದರೆ, ರೆಂಬೆ ಕೊಂಬೆಗಳು ಈ ಹಂತಕ್ಕೆ ಬಂದಾಗಲೇ ಕತ್ತರಿಸಿದ್ರೆ ಅದು ಬೇಗ ಕರಿ ಗೊಬ್ಬರ ಆಗುತ್ತೆ. ಬಟ್ ದಪ್ಪ ಕಡ್ಡಿನೂ ಸಹ ನಾವು ಇದನ್ನು ಮತ್ತೆ ಗಿಡನ ನೆಡಲಿಕ್ಕೆ ಉಪಯೋಗಿಸ್ಕೋಬೋದು ಬೇರೆ ಕಡೆ, ಅಥವಾ ಅದನ್ನು ಕತ್ತರಿಸಿ ಅಲ್ಲೇ ಬಿಟ್ಟರೆ ಅದು ಸಹ ಅಲ್ಟಿಮೇಟ್ಲಿ ಕರಗಿ ಗೊಬ್ಬರ ಆಗುತ್ತೆ. ಹಾಗಾಗಿ ಈ ತಂಗಡಿ ಗಿಡ ಇದರದ್ದೊಂದು ವಿವರಣೆ ನಿಮಗೆ ಕೊಡಬೇಕು ಅನ್ನಿಸ್ತು. ವಿಶಾಲವಾಗಿ ನೋಡಿ, ನಾನು ಎಷ್ಟು ಹಿಂದೆ ಹೋಗ್ತಾ ಇದ್ದೀನಿ, ಅಷ್ಟು ವಿಶಾಲವಾಗಿ ಬೆಳೆದಿದೆ. ಕೇವಲ 2 ವರ್ಷದಲ್ಲಿ ಇಷ್ಟು ವಿಶಾಲವಾಗಿ ಬೆಳೆಯತಕ್ಕಂಥ ಮರ ಇದು ತಂಗಡಿ ಮರ. ಎಲ್ಲ ಕಡೆಯಲ್ಲೂ ಇರುತ್ತೆ, ನೀವು ಇದನ್ನು ಗಮನಿಸಿದ್ದೀರ ಅನಿಸುತ್ತೆ. ಸಾಧ್ಯವಾದರೆ ಈ ಗಿಡವನ್ನು ನಿಮ್ಮ ತೋಟದಲ್ಲಿ ನಿಮ್ಮ ಸಸ್ಯ ವೈವಿಧ್ಯತೆಯ ಭಾಗವಾಗಿ, ಸಸ್ಯಗಳು ಸಸ್ಯವನ್ನು ಸಂಪೋಷಿಸುತ್ತವೆ. ತ್ರಿವಿಧ ಶಿವನ ನೈಸರ್ಗಿಕ ಕೃಷಿಯ ಒಂದು ಪ್ರಮುಖ ಅಂಶ. ಈ ಸಸ್ಯಗಳು, ನಮ್ಮ ತಂಗಡಿ ಗಿಡ ಸಹ ನಮ್ಮ ಬೆಳೆ ಸಸ್ಯವನ್ನು, ತೆಂಗಿನ ಮರವನ್ನು, ಅಡಿಕೆ ಗಿಡವನ್ನು, ಕಾಫಿ ಗಿಡವನ್ನು, ಬಾಳೆ ಗಿಡವನ್ನು ಸಂಪೋಷಣೆ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನೆಲ್ಲ ನಾವಿಲ್ಲಿ ಜೋಡಿಸಿದ್ದೀವಿ. ಧನ್ಯವಾದ.